ಕಾರ್ಯಕ್ರಮವನ್ನ ನಮ್ಮ ಜನತೆ ವೆತ್ತ ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿದೆ. ಕರ್ನಾಟಕ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಸಂವಿಧಾನದ ಬಗ್ಗೆ ಅರಿವು ಮೂಡಬೇಕಂತಕ್ಕಂಥ ಸಂವಿಧಾನ ಅಂದ್ರೆ ಏನು, ಸಂವಿಧಾನದ ಹಕ್ಕುಗಳು ಏನು, ಭಾರತದ ಪ್ರಜೆಗಳಾದ ನಮ್ಗೆಲ್ಲರಿಗೂ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ಭಾಗವಾಗಿ ನಮ್ಮ ಪಂಚಾಯತಿನ ಪಿಡಿಒ ಅವರು ಹಾಗೂ ಎಲ್ಲಾ ಸಿಬ್ಬಂದಿಗಳು ಹಾಗೂ ಎಲ್ಲಾ ಸದಸ್ಯರುಗಳು ಕೂಡ ಈ ಒಂದು ಕಾರ್ಯಕ್ರಮವನ್ನ ಇಷ್ಟೊಂದು ಅದ್ದೂರಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ಎಲ್ಲಾ ಜನರ ಪರವಾಗಿ, ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ನಾವೆಲ್ಲರೂ ಕೂಡ ಭಾರತೀಯರು, ಸರ್ಕಾರ, ದೇವರು ಕೂಡ ನಮ್ಮನ್ನ ಬೇರೆ ಬೇರೆ ರೀತಿಯಲ್ಲಿ ಕಾಣುವಂತ ಈ ಸಂದರ್ಭದಲ್ಲಿ ಭಾರತ ಸಂವಿಧಾನದ ಮುಂದೆ ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ಕೀಳಾಗಿರುವಂತಹ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಭಾರತದ ಪ್ರಜೆ ಅಂತಕ್ಕಂಥದ್ದ ಅವನಿಗೆ ಸಿಗಬೇಕಾದಂತ ವ್ಯಕ್ತಿ ಗೌರವ, ಅವನಿಗೆ ಸಿಗಬೇಕಾದಂತ ಎಲ್ಲಾ ಸ್ವಾತಂತ್ರ್ಯ ಹಕ್ಕುಗಳನ್ನ ನಮಗೆ ಸಂವಿಧಾನ ಒದಗಿಸಿಕೊಟ್ಟಿದೆ. ಹಾಗಾಗಿ ಸಂವಿಧಾನ ರಚನೆಯಲ್ಲಿ ಪಾತ್ರ ವಹಿಸಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಕೃಷಿಯಲ್ಲಿ ಬಹಳ ಹೆಚ್ಚು ತೊಡಗಿದ್ರು. ಅವರ ಸಮಾಜದ ಹಿನ್ನೆಲೆ, ದೇಶದ ಹಿನ್ನೆಲೆಯನ್ನ ಬಂದವರಾಗಿದ್ರು. ಹಾಗಾಗಿ ನಮ್ಮ ದೇಶಕ್ಕೆ ಸೂಕ್ತವಾಗಿ ಬೇಕಾದಂತ ಸಂವಿಧಾನವನ್ನು ಕೊಟ್ಟು ಇವತ್ತು ನಿಮ್ಮೆಲ್ಲರ ಸ್ವಾಭಿಮಾನ ಬದುಕಿಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೆ ಸಂವಿಧಾನ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ಎಲ್ಲರೂ ಒಟ್ಟಾಗಿ ಬರೋಣ, ಎಲ್ಲರೂ ಈ ದೇಶಕ್ಕಾಗಿ ದುಡಿಯೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.